ಎಲ್ರಿಗೂ ಹಣ ಬೇಕು, ಎಲ್ರು ರಿಚ್ ಆಗ್ಬೇಕು ಅಂತಾನೆ ಅನ್ಕೊಳ್ಳೋದು ಲೈಫಲ್ಲಿ ಅಲ್ವಾ. ಆದ್ರೆ ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ಏನೇನ ಇಂಪ್ಲಿಮೆಂಟ್ ಮಾಡಬೇಕು, ಚೇಂಜ್ ಮಾಡ್ಕೋಬೇಕು ಅಂಡ್ ಯಾವ ತರ ಡಿಸಿಷನ್ ತಗೋಬೇಕು ಇದ್ರ ಬಗ್ಗೆ ಮೊದಲು ತಿಳ್ಕೋಬೇಕು ತಾನೆ. ಸೊ ಎಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮ್ಮನೆ ಕೂತ್ಕೊಂಡು ಹಸಿವು ಅಂದ್ರೆ ಊಟ ಅದಾಗದೇ ಬಂದು ನಮ್ಮ ಹೊಟ್ಟೆ ಒಳಗೆ ಹೋಗಿ ಕೂತ್ಕೊಳ್ಳುತ್ತಾ? ಇಲ್ಲ ಅಲ್ವಾ. ತರಕಾರಿ ತರಬೇಕು, ಕ್ಲೀನ್ ಮಾಡಬೇಕು, ಅದರಿಂದ ಏನಾದರೂ ಅಡಿಗೆ ಮಾಡಬೇಕು, ಆಮೇಲೆ ನಾವೇ ಅದನ್ನ ತಿನ್ಬೇಕು ಕೂಡ. ಅವಾಗ ಮಾತ್ರ ತಾನೇ ಹಸಿವು ಹೋಗೋದು. ಸೊ ನೀವಿವಾಗ ಏನ್ ಜಾಬ್ ಮಾಡ್ತಿದ್ದೀರಾ ಅದನ್ನ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ನಿಮಗೆ ಮಿಲಿಯನೇರ್ ಆಗುವಂತ ಆಸೆ ಇತ್ತು ಅಂತ ಅಂದ್ರೆ ಓಕೆನಾ, ಆ ಕೆಲಸನ ಬಿಡ್ಬೇಡಿ. ಬಟ್ ನೀವು ಬಿಡ್ಬೇಕಾಗಿರೋದು ನಿಮ್ಮ ಹಳೆ ಹ್ಯಾಬಿಟ್ಗಳನ್ನ, ನಿಮ್ಮ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೊಳ್ಳಿ ಸಾಕು. ಈಗ ನಾವೇನಾದ್ರೂ ಒಂದು ಆಗ್ಬೇಕು ಅಂದ್ರೆ ಅದೇ ತರ ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ, ಕರೆಕ್ಟ್ ತಾನೆ? ಅದು ನಿಜಾನೇ. ಈಗ ನೀವು ರಿಚ್ ಆಗ್ಬೇಕು ಅಂದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಸೊ ರಿಚ್ ಪೀಪಲ್ ತರ ಥಾಟ್ಸ್ ಇರಬೇಕು, ನಿಮ್ಮ ಬಿಹೇವಿಯರ್ ಇರಬೇಕು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೇ ರೀತಿ ನೀವು ಹಾರ್ಡ್ ವರ್ಕ್ ನ ಮಾಡೋರಾಗಿರ್ಬೇಕು, ಕರೆಕ್ಟ್ ತಾನೆ? ಸೊ ಸುಮ್ಮನೆ ಕೂತ್ಕೊಂಡು ನಾನು ಮಿಲಿಯನೇರ್ ಆಗ್ಬೇಕು, ರಿಚ್ ಆಗ್ಬೇಕು ಅಂತಂದ್ರೆ ಆಗ್ಬಿಡುತ್ತಾ? ಸೊ ಅವರೆಲ್ಲ ಸುಮ್ಮನೆ ಆಗಿರೋದಿಲ್ಲ. ಈಗ ಆಲ್ರೆಡಿ ರಿಚ್ ಇರೋರು ಅಥವಾ ಮಿಲಿಯನೇರ್ ಆಗಿರೋರು, ಕರೆಕ್ಟ್? ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ, ಆಯ್ತಾ? ಸೊ ಮೊದಲನೇದಾಗಿ ನೀವು ದಾರಿಗಳನ್ನ ಹುಡುಕ್ಬೇಕು. ಸೊ ಯಾವ್ಯಾವ ದಾರಿಯಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ ಬರುತ್ತೆ, ಯಾವ್ದ್ರಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ, ನನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ. ಮೇ ಬಿ ಎಕ್ಸ್ಪರ್ಟ್ ಇಲ್ಲ ಅಂದ್ರೂ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಯಾವ್ದ್ರಲ್ಲಿ ತಿಳ್ಕೋಬಹುದು ಜಾಸ್ತಿ. ಸೊ ಫಸ್ಟು ದಾರಿಗಳನ್ನ ಹುಡುಕಿ. ಸೊ ಆ ಒಂದು ಫೀಲ್ಡ್ ಅಲ್ಲಿ ಯಾರು ಇರ್ತಾರಲ್ಲ, ಮೇ ಬಿ ದೇರ್ ಆರ್ ಮೆನಿ ಫೀಲ್ಡ್ಸ್. ಬಿಸ್ನೆಸ್ ಅಲ್ಲಿ ತುಂಬಾ ಟಾಪ್ ಇರೋರಿದ್ದಾರೆ, ಆಂಟರ್ಪ್ರಿನರ್ಶಿಪ್ ಅಲ್ಲಿ ತುಂಬಾ ಟಾಪ್ ಇರೋರಿದ್ದಾರೆ, ಇಂಜಿನಿಯರ್ಸ್, ಡಾಕ್ಟರ್ಸ್, ಕಾಂಟೆಂಟ್ ಕ್ರಿಯೇಷನ್ ಅಥವಾ ಇ ಕಾಮರ್ಸ್. ಸೊ ಈ ತರ ತುಂಬಾ ವೇಸ್ ಇದೆ ಅರ್ನ್ ಮಾಡೋದಕ್ಕೆ ಅಲ್ವಾ. ಹಾಗಿದ್ಮೇಲೆ ನಾವು ದಾರಿಗಳನ್ನ ಹುಡುಕ್ಬೇಕು. ಪ್ಲಸ್ ಅದರಲ್ಲಿ ಯಾರ್ಯಾರು ತುಂಬಾ ಟಾಪ್ ಅಲ್ಲಿ ಇದ್ದಾರೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೋಬೇಕು. ಸೊ ಅದರಲ್ಲಿ ನಿಮ್ಮ ಒಂದು ಚಾಯ್ಸ್ ಯಾವುದು ಅದನ್ನ ನೀವು ಫಸ್ಟ್ ಪಿಕ್ ಮಾಡಬೇಕು. ಇವತ್ತು ಆಂಟರ್ಪ್ರಿನರ್ಶಿಪ್ ಮಾಡ್ತೀನಿ, ನಾಳೆ ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಅಲ್ವಾ ನಾಳೆ ಕಾಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅಂತ ಮಿಕ್ಸ್ ಅಪ್ ಮಾಡಿದ್ರೆ ಯಾವ್ದ್ರಲ್ಲೂ ನಾವು ಬೆಳೆಯೋದಕ್ಕಾಗೋದಿಲ್ಲ. ಸೊ ಒಂದನ್ನ ನಾವು ಚೂಸ್ ಮಾಡಬೇಕು, ಮತ್ತೆ ಅದನ್ನೇ ನಾವು ಕೊನೆವರೆಗೂ ಬಿಡದಲೆ ಅದೊಂದೇ ದಾರಿ ಅಂತ ನಾವು ಇಟ್ಕೊಂಡು ಅದರಲ್ಲೇ ನಾವು ಸೋತ್ರು ಕೂಡ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅವಾಗ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬೋದು, ಹಣ ಕೂಡ ಮಾಡ್ಕೋಬಹುದು, ಕರೆಕ್ಟಾ? ಓಕೆ, ನೀವು ಯಾವುದೋ ಒಂದು ಚೂಸ್ ಮಾಡಿದ್ರೆ, ಮೇ ಬಿ ಆಂಟರ್ಪ್ರಿನರ್ಶಿಪ್ ಅಂತ ಹೇಳೋಣ, ಚೂಸ್ ಮಾಡಿದ್ರಿ ನೀವು, ಕರೆಕ್ಟ್? ಬಟ್ ಅದಾಯ್ತು ಅಂದ್ಬಿಟ್ಟು ನಾಳೆಯಿಂದ ಯಾರೋ ನಿಮ್ಮ ಫ್ರೆಂಡ್ಸು ಡ್ರಿಂಕ್ಸ್ ಮಾಡಕ್ ಹೋಗೋಣ ಬಾ, ಪಾರ್ಟಿಗೆ ಹೋಗೋಣ ಬಾ ಅನ್ಕೊಂಡು ಅದೇನು ಆಂಟರ್ಪ್ರಿನರ್ಶಿಪ್ ಅಂತ ಬಿಡಪ್ಪ ಅವೆಲ್ಲ ಆಗೋದಿಲ್ಲ ನಮಗಲ್ಲ ಅಂತಂದು ನಿಮ್ಮನ್ನ ಹಾಳು ಮಾಡೋರು ಇರ್ತಾರೆ. ಸೊ ನೀವೊಂದು ಐಡಿಯಾ ಇಟ್ಕೊಂಡ್ರೆ ಚೂಸ್ ಮಾಡಿದ್ರಿ, ಬಟ್ ನಿಮ್ಮ ಜೊತೆ ಇರೋರು ನಿಮಗೆ ಸಪೋರ್ಟ್ ಮಾಡಿರೋರಾಗಿರ್ಬೇಕಲ್ವಾ. ಸೊ ಎರಡನೇ ಕೆಲಸ, ನಿಮಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಯಾರು ತುಂಬಾ ಸೋಂಬೇರಿಗಳಿದ್ದಾರೆ, ಯಾರಿಗೆ ಯಾವುದೋ ಆಸೆನೇ ಇಲ್ಲ ಲೈಫಲ್ಲಿ, ಕರೆಕ್ಟ್? ನಿಮ್ಮನ್ನ ಯಾವಾಗ್ಲೂ ಕಾಲ್ ಎಳಿತಿರ್ತಾರೆ. ಸೊ ಅಂಥವ್ರನ್ನ ದಯವಿಟ್ಟು ಕಟ್ ಆಫ್ ಮಾಡೋದನ್ನ ಕಲ್ತ್ಕೊಳ್ಳಿ, ಅಲ್ವಾ? ಯಾವ್ದೋ ಸೋಂಬೇರಿ ಫ್ರೆಂಡು, ಕಾಲ್ ಎಳೆಯೋನು, ಹೊಟ್ಟೆ ಕಿಚ್ಚಿರೋನು, ಅವನ ಹತ್ರ ಕೂತ್ಕೊಂಡು ಮಿಲಿಯನೇರ್ ಆಗೋದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಿದ್ರೆ ಅವ್ನು ಕೇಳ್ತಾನ, ಅಯ್ಯೋ ನಿಂದೊಂದು ಕತೆ ಗುರು, ಹೋಗು ಬಾಯಿಲಿ ಏನಾದ್ರೂ ಹೋಗ್ಬಿಟ್ಟು ಡ್ರಿಂಕ್ಸ್ ಮಾಡೋಣ ಅಥವಾ ಎಲ್ಲಾದ್ರೂ ಪಾರ್ಟಿಗೆ ಹೋಗೋಣ, ಈ ತರ ಥಿಂಕ್ ಮಾಡ್ತಾರ ಅವರು. ಸೊ ಅದು ಅವರ ಲೆವೆಲ್, ಓಕೆನಾ? ಥಿಂಕಿಂಗ್ ಲೆವೆಲ್ ಅದು, ಓಕೆನಾ? ಸೊ ಯಾವಾಗ್ಲೂ ನಾವು ಯಾವ್ದಾದ್ರು ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿನಲ್ಲಿ ನಮಗೆ ಸಾಥ್ ಕೊಡುವಂತಹ ಜೊತೆಗಾರರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಿಮ್ಮ ಜೊತೆಗಾರರನ್ನ ಕ್ಲೀನ್ ಅಪ್ ಮಾಡಿ. ಈ ಮೊಬೈಲ್ ಅಲ್ಲಿ ಸ್ಟೋರೇಜ್ ಜಾಸ್ತಿ ಆದ್ರೆ ಕ್ಲೀನ್ ಅಪ್ ಮಾಡ್ತಿರಲ್ಲ, ಸೊ ಆ ರೀತಿ ನಿಮ್ ಲೈಫ್ ಅಲ್ಲಿ ಬೇಡದೇ ಇರುವಂತ ಸ್ಟೋರೇಜ್ ಜಾಸ್ತಿ ಆಗಿರ್ತಲ್ಲ, ಅದನ್ನ ಕ್ಲೀನ್ ಅಪ್ ಮಾಡಿ ಅಂತವ್ರನ್ನ, ಓಕೆನಾ? ಯಾರು ಇರ್ಬೇಕು, ಯಾರು ಇರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡಿ. ಯಾಕಂದ್ರೆ ಕೊನೆಗೆ ನಿಮ್ಮ ಲೈಫೇ ಇಂಪಾರ್ಟೆಂಟ್ ಆಗೋದು, ಕರೆಕ್ಟಾ? ಯಾರು ಬರೋದಿಲ್ಲ ನಿಮಗ್ ಜೊತೆಗೆ, ಹೌದು ತಾನೆ? ಯಾರಿಗೂ ಬೇಜಾರಾಗುತ್ತೆ ಅಂತ ಕೂತ್ರೆ ಯು ಕಾಂಟ್ ಗ್ರೋ, ರೈಟ್? ಸೊ ಒಂದು ಡಿಸೈಡ್ ಮಾಡ್ಕೊಂಡು ಅಂತ ಪರ್ಸನ್ಸ್ನ, ಅನ್ವಾಂಟೆಡ್ ಪೀಪಲ್ನ ದಯವಿಟ್ಟು ತೆಗ್ದಾಕಿ ನಿಮ್ ಲೈಫಿಂದ, ಓಕೆನಾ? ಸೊ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಈ ಮಿಲಿಯನೇರ್ಸ್ ಅವ್ರ ಸರೌಂಡಿಂಗ್ ಎಲ್ಲ ರಿಚ್ ಪೀಪಲ್, ಮಿಲಿಯನೇರ್ಸ್, ಎಜುಕೇಟೆಡ್ ಇಂಥವ್ರನ್ನೇ ಇಟ್ಕೊಂಡಿರ್ತಾರೆ. ಅಂಡ್ ಅವ್ರು ಅಟೆಂಡ್ ಆಗೋ ಫಂಕ್ಷನ್ಸ್ ಕೂಡ ಅದೇನೆ. ಕಾಮನ್ ಪೀಪಲ್ಗಳು ಕರೆದ್ರೆ ಅವ್ರು ಹೋಗ್ಬಿಡ್ತಾರ?
ಇಲ್ಲ ಅಲ್ವಾ? ಸೊ ಅವ್ರದ್ದೇನು, ಅವರ ಒಂದು ಮೆಂಟಾಲಿಟಿ, ಬಿಹೇವಿಯರ್ ಪ್ರತಿಯೊಂದನ್ನು ಅವರು ಹಾರ್ಡ್ ವರ್ಕ್ ಹಾಕಿ ಅವ್ರನ್ನ ಅವ್ರು ಚೇಂಜ್ ಮಾಡ್ಕೊಂಡಿರ್ತಾರೆ. ಕರೆಕ್ಟಾ? ಹೌದು ತಾನೆ? ಸೊ ಇವಾಗ ಮತ್ತೆ ಅವರು ಅದೇ ಒಂದು ಏನು ಬ್ಯಾಕ್ ಏನ್ ಮಾಡಿದ್ರು ಅವರು, ಸೊ ಯಾವ ಪೊಸಿಷನ್ ಅಲ್ಲಿ ಇದ್ರು, ಸೊ ಅದ್ರ ಜೊತೆನೆ ಅವ್ರು ಸೇರೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಆಲ್ರೆಡಿ ಅದನ್ನೆಲ್ಲ ಕ್ರಾಸ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಮತ್ತೆ ಅದನ್ನೇ ಮಾಡು ಅಂದ್ರೆ ಅವರು ಅದಕ್ಕೋಸ್ಕರ ಅವ್ರು ಅಟೆಂಡ್ ಆಗೋದೆಲ್ಲ ಕಡಿಮೆ. ಯಾಕಂದ್ರೆ ಅವ್ರದ್ದೊಂದು ಪ್ರೆಸ್ಟೀಜ್ ವ್ಯಾಲ್ಯೂ ಅಲ್ವಾ? ಸೊ ಫಸ್ಟ್ ನಮ್ಮ ಸರೌಂಡಿಂಗ್ ಕೂಡ ನಾವು ಅದ್ರ ರೀತಿನೇ ತುಂಬ್ಕೋಬೇಕು. ಅವಾಗ ಮಾತ್ರ ನಾವು ಅದೇ ರೀತಿ ಇರೋದಕ್ಕಾಗುತ್ತೆ. ಹೌದು ತಾನೆ? ಸ್ಕೂಲ್ಗಳಲ್ಲೂ ಎಲ್ಲ ನೋಡಿದ್ದೀರಾ, ಪೋಲಿಗಳಿರ್ತವೆ ಮಕ್ಳುಗಳು ಆ್ಯಂಡ್ ಓದೋರು ಇರ್ತಾರೆ. ಸೊ ನೀವು ಯಾರ ಜೊತೆ ಸೇರ್ತೀರಾ ನೀವು ಅದೇ ರೀತಿ ಆಗ್ತೀರಾ ಅಲ್ವಾ? ಸೊ ಅದೇ ರೀತಿ ಇದು ಕೂಡ. ಸೊ ಸ್ವಲ್ಪ ಪ್ರಯತ್ನ ಪಡಿ, ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ. ಓಕೆನಾ? ಐಡಿಯಾಸ್ನ ಹುಡುಕಿ ಇಂಪ್ಲಿಮೆಂಟ್ ಮಾಡಿ. ಓಕೆನಾ? ಸೊ ನಮ್ಮ ಕಾಲೆಳೆಯೋರ್ನ ಬಿಟ್ಟು ನಾವು ಮುಂದೆ ಹೋದ್ರೆ ನಮ್ಮ ಮೈಂಡ್ ಸೆಟ್ಗೆ ಸೆಟ್ ಆಗೋರು ಸಿಕ್ಕೇ ಸಿಗ್ತಾರೆ. ಆ್ಯಂಡ್ ನಾವು ಅವ್ರನ್ನ ಕೂಡ ಅಬ್ಸರ್ವ್ ಮಾಡ್ತೀವಿ, ಗಮನಿಸ್ತೀವಿ ಅಲ್ವಾ? ಇಲ್ಲ ಅಂದ್ರೆ ಅನ್ವಾಂಟೆಡ್ ಪೀಪಲ್ ಜೊತೆ ಇದ್ದು ಎಲ್ಲಾನು ನಾವು ಕಳ್ಕೊತೀವಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡಬೇಕು, ನೀವೀಗ ಆಂಟರ್ಪ್ರಿನರ್ಶಿಪ್ ಹುಡುಕಿದ್ರಿ. ಸೊ ನಿಮ್ಮ ಪಾತಲ್ಲಿ ನಿಮ್ಗಿಂತ ಮುಂದೆ ಇರೋರ್ನ ನೀವು ಐಡೆಂಟಿಫೈ ಮಾಡಬೇಕು, ಹುಡುಕ್ಬೇಕು. ಇದು ವಿಡಿಯೋ ತುಂಬಾ ಸೀರಿಯಸ್ ಆಗಿ ಒಂದು ಒಳ್ಳೆ ವ್ಯಕ್ತಿಗಳಾಗಬೇಕು. ಓಕೆನಾ? ಒಂದು ಮಿಲಿಯನಿಯರ್ ಆಗಬೇಕು ಅನ್ನೋ ಆಸೆ ಇರೋರಿಗೆ ಮಾತ್ರ ಅನ್ವಯ ಆಗುತ್ತೆ. ಓಕೆನಾ? ಸುಮ್ಮನೆ ಕಾಟಾಚಾರಕ್ಕೆ ಕೇಳೋರಾದ್ರೆ ಇಲ್ಲಿ ಕೇಳಿ ಹಿಂಗ್ ಬಿಡ್ತೀರಾ ಅಥವಾ ಏನೇನೋ ಕಾಮೆಂಟ್ ಮಾಡ್ಕೊಂಡು ಕೂತ್ಕೋತೀರಾ. ಬಟ್ ಇದು ನಿಜವಾಗ್ಲೂ ಸೀರಿಯಸ್ ಆಗಿರೋರಿಗೆ ಮಾತ್ರ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮಗಿಂತ ಮುಂದೆ ಇರೋರ್ನ ಹುಡುಕ್ಬಿಟ್ಟು ನೀವೇ ಅಪ್ರೋಚ್ ಮಾಡಬೇಕು. ಇಲ್ಲಿ ಈಗೋ ಹೆಂಗ್ ಮಾತಾಡ್ಸ್ಲಿ ಅಥವಾ ಒಂದು ಕೀಳಿರಿಮೆ ಇದನ್ನೆಲ್ಲ ಇಟ್ಕೊಂಡ್ರೆ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ. ಸೊ ಅಂತವ್ರ ಕಾಂಟ್ಯಾಕ್ಟ್ ತಗೋಬೇಕು, ಅಂತವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಬೇಕು. ಸ್ಲೋಲಿ ಅವ್ರ ಜೊತೆ ಸೇರಿ ಅವ್ರು ಏನೇನೋ ಹ್ಯಾಬಿಟ್ಗಳನ್ನ ಇಟ್ಕೊಂಡಿದ್ದಾರೆ, ಏನೇನು ನಾಲೆಡ್ಜ್ ಇದೆ ಅದನ್ನೆಲ್ಲ ನಾವು ಕೂಡ ಕಲಿತಾ ಹೋಗ್ಬೇಕು. ಸೊ ಟೈಮ್ ತಗೊಳುತ್ತೆ, ಬಟ್ ಸ್ಲೋಲಿ ನೀವು ಈ ತರ ಮಾಡ್ತಾ ಹೋದ್ರೆ ಸೊ ನಿಮ್ ಸುತ್ತ ಒಳ್ಳೆ ಒಳ್ಳೆ ವ್ಯಕ್ತಿಗಳೇ ನಿಮಗೆ ಫ್ರೆಂಡ್ ಆಗಿ ನಿಮ್ ಜೊತೆ ನಿಮ್ಮ ಮೈಂಡ್ ಸೆಟ್ಗೆ ಮ್ಯಾಚ್ ಆಗೋರು ಇರ್ತಾರೆ. ಸೊ ಇಬ್ಬರ ಥಿಂಕಿಂಗ್ ಕೂಡ ಮ್ಯಾಚ್ ಆಗುತ್ತೆ. ಸೊ ಯಾವುದೋ ಒಂದು ಐಡಿಯಾ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೂ ಅವರು ಕೂಡ ನಿಮಗೆ ಕೆಲವೊಂದು ಸಜೆಷನ್ ಕೊಡ್ತಾರೆ. ನಿಮ್ಮ ಪಾತ್ಗೆ ಅವರೆಲ್ಲ ಒಂದು ಒಳ್ಳೆಯ ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತಾರೆ ಅಲ್ವಾ? ಇನ್ನೊಂದು, ಸಕ್ಸಸ್ಫುಲ್ ಪೀಪಲ್ ತುಂಬಾ ಈಸಿಯಾಗಿ ರೆಸ್ಪಾಂಡ್ ಮಾಡ್ಬಿಡ್ತಾರಾ? ಇಲ್ಲ ಅಲ್ವಾ? ಈಗ ನೀವೇ ಆಯ್ತು ಯಾವುದೋ ಒಂದು ಲೆವೆಲ್ಗೆ ಹೋಗ್ತೀರಾ, ನೀವು ಕಾಮನ್ ಪೀಪಲ್ಗಳಿಗೆಲ್ಲ ರೆಸ್ಪಾಂಡ್ ಮಾಡ್ಬಿಡ್ತೀರಾ? ಇಲ್ಲ ತಾನೆ? ಸೊ ಅದಕ್ಕೋಸ್ಕರ ನಾವು ಒಂದ್ ಸ್ಟೆಪ್ ಏನಾದ್ರೂ ಒಂದು ಅಚೀವ್ ಮಾಡಿರ್ಬೇಕು ಫಸ್ಟ್ ಆಫ್ ಆಲ್. ಓಕೆನಾ? ಏನು ಇಲ್ದಲೆ ನಾನು ಹಿಂಗೆ ಕನಸಿದೆ, ನಾನು ಹಿಂಗೆ ಮಾಡಬೇಕು ಅಂದ್ರೆ ಯಾರು ರೆಸ್ಪಾಂಡ್ ಮಾಡೋದಿಲ್ಲ. ಬಿಕಾಸ್ ಅವ್ರಿಗೆ ಯಾರು ಹೆಲ್ಪ್ ಮಾಡಿರೋದಿಲ್ಲ. ಅವರೇ ತಲೆ ಓಡಿಸಿ ಇವ್ರ ಹೆಲ್ಪ್ ತಗೊಂಡು ಅವ್ರೇನೋ ಒಂದು ಅಚೀವ್ ಮಾಡಿ ಎಲ್ಲರ ಜೊತೆ ಸೇರಿ ಸೊ ಅವ್ರು ಮುಂದೆ ಬಂದಿರ್ತಾರೆ. ಸೊ ಬೇರೆಯವ್ರಿಗೂ ಕೂಡ ಹಾಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಆಯ್ತು, ಇವಾಗ ಕೂತ್ಕೊಬಿಟ್ಟು ನಾನು ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ಕೊಂಡಿದೀನಿ ಅಂತ ಟಾಪ್ ಕಾಂಟೆಂಟ್ ಕ್ರಿಯೇಟರ್ಸ್ನ ನೀವು ಅಪ್ರೋಚ್ ಮಾಡೋದು, ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದು ಮಾಡಿದ್ರೆ ಆಗ್ಬಿಡುತ್ತಾ? ಯಾರು ರೆಸ್ಪಾಂಡ್ ಮಾಡೋದಿಲ್ಲ ಅಲ್ವಾ? ಅದೇ ನೀವು ಒಂದು ಕಾಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಸ್ವಲ್ಪ ಒಳ್ಳೆ ಫಾಲೋವರ್ಸ್ನ ತಗೊಂಡು ಸ್ವಲ್ಪ ಕಷ್ಟಪಟ್ಟದ್ಮೇಲೆ ಸೊ ಅವರೇ ಅಪ್ರೋಚ್ ಮಾಡ್ತಾರೆ. ಸೊ ಇಬ್ರು ಸೇರಿ ರೀಲ್ಸ್ ಮಾಡೋಣ, ಇಬ್ರಿಗೂ ಫಾಲೋವರ್ ಇನ್ಕ್ರೀಸ್ ಆಗ್ತಾರೆ. ಸೊ ಈ ರೀತಿ ಮಾಡ್ತಾರೆ, ಫ್ರೆಂಡ್ ಆಗ್ತಾ ಹೋಗ್ತಾರೆ. ಈವೆಂಟ್ಗಳಿಗೆ ಅಟೆಂಡ್ ಆಗ್ತೀವಿ, ಫ್ರೆಂಡ್ ಆಗ್ತಾ ಇರ್ತಾರೆ. ಆಮೇಲೆ ಕಾಮೆಂಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ಕರೆಕ್ಟ್ ತಾನೆ? ಸೊ ಹಾಗಾಗಿ ಫಸ್ಟ್ ನೀವೇನಾದ್ರೂ ಅಚೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ ಮೆಂಟಾಲಿಟಿಗೆ ಮ್ಯಾಚ್ ಆಗೋರು ನಿಮ್ಮ ಒಂದು ಪಾತಲ್ಲಿ ಅವರು ಕೂಡ ಅದೇ ರೀತಿ ಅಚೀವ್ಮೆಂಟ್ ಮಾಡಿರೋರು ನಿಮಗೆ ಸಿಗ್ತಾ ಹೋಗ್ತಾರೆ. ಸೊ ಅಂತವರ ಮೆಂಟರ್ಶಿಪ್ ತಗೊಂಡು ನೀವಿನ್ನ ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಒಳ್ಳೆ ರೀತಿಯಾಗಿ ಬೆಳಿಬಹುದು. ಸೊ ಆ ಫಸ್ಟ್ ಸ್ಟೆಪ್ ಅಚೀವ್ ಮಾಡೋದಕ್ಕೆ ನೀವು ತುಂಬಾ ಕಷ್ಟಪಡಬೇಕು, ತುಂಬಾ ರಿಸರ್ಚ್ ಮಾಡಬೇಕು. ಪಾಡ್ಕಾಸ್ಟ್ ನೋಡಿ, ಯೂಟ್ಯೂಬ್ಸ್ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಷಯ ಸಿಕ್ಕಿದ್ರೆ ತಗೊಳ್ಳಿ, ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ರೆ ತಗೊಳ್ಳಿ, ಬುಕ್ಸ್ಗಳು ಓದಿ, ನ್ಯೂಸ್ ಪೇಪರ್ ಓದಿ. ಗೊತ್ತಾಗ್ತಿದೆಯಾ? ಸೊ ನಿಮ್ಮಿಂದ ಆದಷ್ಟು ಮಾಡಿ. ಸೊ ಯಾರಾದ್ರೂ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಫೇಲ್ ಆಗಿದ್ರೆ ಅದ್ರ ಬಗ್ಗೆ ಓದಿ, ಏನ್ ತಪ್ಪು ಮಾಡಿದ್ರು ಅಂತ. ಸಕ್ಸಸ್ ಆಗಿರೋ ಸ್ಟೋರಿ ಓದಿ, ಅವ್ರೇನ್ ಕರೆಕ್ಟ್ ಮಾಡಿದ್ರು ಅಂತ. ಸೊ ಯು ಹ್ಯಾವ್ ಟು ಡೂ ಇಟ್ ಸಮ್ ಹೌ. ಓಕೆನಾ? ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನಾನು ಕೆಲವೊಂದು ವಿಡಿಯೋಗಳಲ್ಲೂ ಇದನ್ನ ಮೆನ್ಷನ್ ಮಾಡಿದ್ದೀನಿ. ಏನಂದ್ರೆ ಟೈಮ್ ತುಂಬಾ ಇಂಪಾರ್ಟೆಂಟ್ ಅಂತ. ನೀವು ಯಾವುದೋ ಒಂದನ್ನ ಮಾಡಬೇಕು ಅಂತ ಡಿಸೈಡ್ ಆದ್ಮೇಲೆ ರೆಸ್ಟೇ ಕೊಡಬಾರ್ದು ನೀವು. ಓಕೆನಾ? ಅಂದ್ರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಮಾಡ್ಕೊಳ್ಳಿ ಅಂತಿಲ್ಲ. ಆಫೀಸ್ಗೆ ಹೋಗ್ತಿರ್ತೀರಾ, ಟ್ರಾಫಿಕ್ ಇರುತ್ತೆ ಅಥವಾ ವೀಕೆಂಡ್ಸ್ ಇರುತ್ತೆ, ಟೈಮ್ ಸಿಗುತ್ತಲ್ವಾ? ಸೊ ಅವಾಗೆಲ್ಲ ನೀವು ಒಂದೊಂದು ನಿಮಿಷ ಕೂಡ ಬಿಡದಲೆ ಅದ್ರ ಬಗ್ಗೆ ತಿಳ್ಕೋಬೇಕು. ನೀವೇನ್ ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದೀರಿ, ಇಂಪ್ರೂವ್ ಮಾಡ್ಕೋಬೇಕು, ಸ್ಕಿಲ್ಸ್ನ ಕಲಿಬೇಕು. ಟೈಮಿಗೆ ನೀವು ಈಗ ಇಂಪಾರ್ಟೆನ್ಸ್ ಕೊಟ್ರೆ ಮುಂದೆ ಆ ಟೈಮೇ ನಿಮಗೆ ಆ ಮನಿ ಅನ್ನೋದನ್ನ ಕೊಡುತ್ತೆ. ಕರೆಕ್ಟಾ? ಸೊ
ಟೈಮಿಗೆ ಬೆಲೆ ಕೊಡೋದನ್ನ ಕಲ್ತ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದನ್ನ ಕಂಪ್ಲೀಟ್ ಆಗಿ ಬಿಟ್ಬಿಡಿ. 1 ಮಿನಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಒಂದು ಸ್ವಲ್ಪ ದಿನ ಕಷ್ಟಪಟ್ಬಿಟ್ಟು ನೀವು ಒಂದು ಆ ಲೆವೆಲಿಗೆ ಹೋಗ್ಬಿಟ್ರೆ ಮುಗೀತಲ್ಲ. ಸೊ ನಿಮ್ಮ ಒಂದು ನಾಲೆಡ್ಜ್ ಅಂಡ್ ನಿಮ್ಮ ಒಂದು ಎಫರ್ಟ್, ಟೈಮಿಗೆ ಕೊಟ್ಟ ಬೆಲೆನೇ ನಿಮ್ಮನ್ನ ಲೈಫ್ ಲಾಂಗ್ ಕಾಪಾಡುತ್ತೆ. ಜೊತೆಗೆ ವೆಲ್ತ್ ಹೋದ್ರೂ ಕೂಡ ನೀವು ಮತ್ತೆ ದುಡಿಬಹುದು. ಯಾಕೆ ಹೇಳಿ? ನಿಮ್ಮ ಹತ್ರ ಆ ನಾಲೆಡ್ಜ್ ಇರುತ್ತೆ, ಕರೆಕ್ಟಾ? ಭಯ ಇರೋದಿಲ್ಲ ಏನಾದರೂ ಕಳ್ಕೊಬಿಡ್ತೀನಿ ಅಂತ. ಸೊ ಸಮಯಕ್ಕೆ ಬೆಲೆ ಕೊಡಿ, ಮತ್ತೆ ಸಮಯ ಸಿಗೋದಿಲ್ಲ. ನೆಕ್ಸ್ಟು ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಗೊತ್ತಾ? ಇದು ಮಾಡಲಿಲ್ಲ ಅಂತ ಅಂದರೆ ಮುಂದೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಏನಂದರೆ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪವನ್ನಾದರೂ ನೀವು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಸ್ಟಾಕ್ಸ್, ಅದು ಇದು, ಮೇ ಬಿ ಎನಿಥಿಂಗ್ ನಿಮ್ಗೆ ಇಷ್ಟ ಬಂದಿದ್ದು. ಬಟ್ ಒಂದು ಅಡ್ವೈಸಸ್ನ ತಗೊಂಡು ಕನ್ಸಲ್ಟ್ ಮಾಡಿ ಯಾರಿಗೆ ನಾಲೆಡ್ಜ್ ಇದೆ ಅವ್ರ ಹತ್ರ, ಅವಾಗ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ಅವಾಗ ಆ ಮನಿ ಗ್ರೋ ಆಗೋದು ಅಲ್ವಾ? ಸೊ ಮನಿ ಗ್ರೋ ಅಂದ್ರೇನು? ಬರೀ ಸ್ಟಾಕ್ ಅದು ಇದು FD ಅದೊಂದೇ ಅಲ್ಲ ಅಲ್ವಾ? ಮೇ ಬಿ ನೀವು ಯಾವುದೊಂದು ಮೀಟಿಂಗ್ ಹೋಗ್ತೀರಾ, ಒಂದೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತಗೊಂಡು ಹಾಕೊಂಡು ಹೋಗೋದು. ಸೊ ಅಲ್ಲಿ ನಿಮ್ಮ ರೆಸ್ಪೆಕ್ಟ್ ಇನ್ಕ್ರೀಸ್ ಆಯಿತು, ನಿಮ್ಮನ್ನ ಜನಗಳೇ ಬಂದು ಮಾತಾಡಿಸ್ತಾರೆ, ನಿಮ್ಮ ಐಡಿಯಾಸ್ನ ಶೇರ್ ಮಾಡೋದಕ್ಕೆ ಕೇಳ್ತಾರೆ, ಒಂದೊಳ್ಳೆ ಬೆಲೆ ಸಿಗುತ್ತೆ ಅಲ್ವಾ? ಆ್ಯಂಡ್ ಯಾವುದೊಂದು ಸ್ಕಿಲ್ ನಿಮ್ಮ ಹತ್ರ ಇಲ್ಲ, ಅದನ್ನ ಕಲಿಯೋದಕ್ಕೆ ನೀವು ಆ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಆ ಸ್ಕಿಲ್ಲಿಂದ ನೀವು ಇನ್ನೂ ಡಬಲ್ ಮುಂದೆ ದುಡಿಬಹುದು. ಕರೆಕ್ಟಾ? ಸೊ ಈ ರೀತಿ, ಓಕೆನಾ? ರೈಟ್? ಸ್ಟಾಕ್ಸ್ಗಳೂ ಹಾಕ್ಬೇಡಿ ಅಂತಿಲ್ಲ, ರಿಯಲ್ ಎಸ್ಟೇಟಲ್ಲೂ ಹಾಕ್ಬೇಡಿ ಅಂತಿಲ್ಲ, ಬಟ್ ಎನಿ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿರೋದು. 1 ರೂಪೀಸ್ ಹಾಕಿ 100 ರೂಪಾಯಿ ತಗೊಳ್ಳೋ ರೀತಿ ಯೋಚನೆ ಮಾಡಿ. ಯಾವಾಗಲೂ ಸಕ್ಸಸ್ ಆಗುತ್ತೆ ಅಂತಿಲ್ಲ. ಕೆಲವೊಂದ್ಸತಿ 1 ರೂಪಾಯಿ ಹಾಕಿ 100 ರೂಪಾಯಿ ಬರ್ದಲ್ಲೇ ಇರ್ಬೋದು, ಬಟ್ ನೀವೇನೋ ಒಂದು ಕಲಿತೀರಲ್ವಾ ಅದರಿಂದ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ 1 ರೂಪಾಯಿ ಹಾಕಿ 1 ಲಕ್ಷ ಕೂಡ ನೀವು ತೆಗಿಬಹುದು. ಕರೆಕ್ಟಾ? ಸೊ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲಿಲ್ಲ ಅಂದಾಗ ಅಡ್ವೈಸರ್ಸ್ ಹೆಲ್ಪ್ ತಗೊಳ್ಳಿ, ಇನ್ವೆಸ್ಟ್ ಮಾಡಿ, ಮನಿ ಗ್ರೋ ಆಗಲಿ. ನೀವು ಮಲಗಿದ್ರು ನಿಮ್ಮ ಲೈಫಲ್ಲಿ ದುಡ್ಡು ಬರ್ತಾ ಇರಬೇಕು, ಮನಿ ನಿಮಗೋಸ್ಕರ ದುಡಿಬೇಕು. ಆ ರೀತಿ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟಿಂದ ಕಲೀರಿ, ಆಮೇಲೆ ದೊಡ್ಡ ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ಬೋದು. ಯಾಕಂದ್ರೆ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಹೋದ್ರೂ ಕೂಡ ನಿಮಗೇನು ಟೆನ್ಷನ್ಗಳಾಗೋದಿಲ್ಲ ಅಲ್ವಾ? ಸೊ ಲೈಫ್ ಅಲ್ಲಿ ಟೈಮು, ಮನಿ, ಇನ್ವೆಸ್ಟ್ಮೆಂಟ್ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಥಿಂಕ್ ಮಾಡಿ ಏನು ಮಾಡ್ತಿದ್ದೀವಿ ಅಂತ ನೋಡಿ ನಾವು ಮಾಡಿದ್ರೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗೇ ಹೋಗ್ತೀವಿ. ಇನ್ನೊಂದು, ಹೇಗೆ ಕನೆಕ್ಷನ್ ಬೆಳೆಯುತ್ತೆ ಅಂದರೆ, ಈ ಯಾವುದೇ ಒಂದು ಫೀಲ್ಡಲ್ಲಿ ಇದ್ರೆ ಈವೆಂಟ್ಸ್ಗಳನ್ನ ಮಾಡ್ತಾರೆ, ಗೊತ್ತಿದೆ ಅಲ್ವಾ? ಆ ಈವೆಂಟ್ಸ್ಗಳಿಗೆ ನೀವು ಅಟೆಂಡ್ ಆಗಬೇಕು. ಯಾಕಂದ್ರೆ ಅಲ್ಲಿ ನಿಮ್ಮಂತವರೇ ಬಂದಿರ್ತಾರೆ ತುಂಬಾ ಜನ, ಅಂಡ್ ನಿಮ್ಗಿಂತ ಹೈ ಲೆವೆಲ್ ಅಲ್ಲಿ ಅಚೀವ್ ಮಾಡಿರೋರು ಬಂದಿರ್ತಾರೆ. ಸೊ ಈವೆಂಟ್ಸ್ಗಳನ್ನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಅಲ್ಲೇ ನಿಮಗೆ ಫ್ರೆಂಡ್ಸ್ ಆಗೋದು, ಅಲ್ಲೇ ಕನೆಕ್ಷನ್ಸ್ ಬೆಳೆಯೋದು. ಪರವಾಗಿಲ್ಲ, ನಿಮಗೆ ಏನು ಗೊತ್ತಿಲ್ಲ ಹೊಸಬ್ರು ಅಂದ್ರೂ ಓಕೆನಾ, ಒಂದಿನ ಆಡ್ಕೋತಾರ ಆಡ್ಕೊಳ್ಳಿ, ಬಟ್ ನೀವು ಇವತ್ತಿನ ದಿನದ ನೋಡ್ಬೇಡಿ, ನಿಮ್ಮ ಮುಂದಿನ ಲೈಫ್ ಬಗ್ಗೆ ನೋಡಿ. ಒಂದಿನ ಆಡ್ಕೋಬಹುದು, ನಾಳೆ ದಿನ ಅವರೇ ಬಂದು ನಿಮ್ಮನ್ನ ಮಾತಾಡಿಸ್ಬಹುದು ಅಲ್ವಾ? ಸೊ ಆಡ್ಕೊಳ್ಳೋ ಅಂಥದ್ದೇನಿರೋದಿಲ್ಲ, ಕಲಿಯೋದಕ್ಕೋಸ್ಕರನೇ ಈವೆಂಟ್ ಮಾಡೋದು. ಧೈರ್ಯವಾಗಿ ನೀವು ಮುಂದೆ ಹೋಗ್ಬೇಕಷ್ಟೇನೆ. ಡಿಸ್ಕಸ್ ಮಾಡಿ ಅಲ್ಲಿ ಸಿಕ್ಕಿರೋರ ಹತ್ರ, ಅವ್ರ ಥಿಂಕಿಂಗ್ನ ತಿಳ್ಕೊಳ್ಳಿ, ಅವ್ರ ಐಡಿಯಾಸ್ನ ತಿಳ್ಕೊಳ್ಳಿ. ಗೊತ್ತಾಗ್ತಿದೆಯಾ? ನಿಮ್ಮ ಐಡಿಯಾಸ್ನ ಶೇರ್ ಮಾಡಿ. ಅರ್ಥ ಆಗ್ತಿದೆಯಾ? ಒಂದೊಳ್ಳೆ ರ್ಯಾಪೋರ್ಟ್ ಬೆಳೆಸಿ. ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರಿ, ಮೀಟ್ ಆಗಿ ಅಲ್ವಾ? ಯಾವುದೇ ಒಂದಾಯ್ತು, ನೀವು ಮನಸ್ಸು ಮಾಡಬೇಕು. ರೀಸನ್ ಕೊಡ್ತಾ ಹೋದ್ರೆ ಲೈಫ್ ಲಾಂಗ್ ನಾವು ರೀಸನ್ ಕೊಡ್ಬೋದು, ಓಕೆನಾ? ರೀಸನ್ಸ್ ಏನು ಕಡಿಮೆ ಆಗೋದೇ ಇಲ್ಲ, ಬಟ್ ಮನಸ್ಸು ಮಾಡೋದಿದೆಯಲ್ಲ ಅದು ತುಂಬಾ ಮುಖ್ಯ. ನೀವು ರೀಸನ್ ಕೊಡ್ತಾ ಹೋದ್ರೆ ರೀಸನ್ ನಿಮ್ಮನ್ನ ಬೆಳೆಯೋದಕ್ಕೆ ಬಿಡೋದೇ ಇಲ್ಲ. ಯಾಕಂದ್ರೆ ನೀವು ಲೈಫಿಗೆ ರೀಸನ್ ಕೊಡ್ತೀರಾ, ಸೊ ಲೈಫು ಒಂದು ರೀಸನ್ ಕೊಡುತ್ತೆ ನೀವು ಬೆಳೆಯೋಕ್ಕಾಗದೆ ಇರೋದಕ್ಕೆ, ಹೌದು ತಾನೆ? ಸೊ ಅದಕ್ಕೋಸ್ಕರ ಡಿಸೈಡ್ ಮಾಡಿ, ಟೈಮಿಗೆ ಬೆಲೆ ಕೊಡಿ, ಇವೆಂಟ್ಸ್ ಅಟೆಂಡ್ ಮಾಡಿ, ಇನ್ವೆಸ್ಟ್ ಮಾಡಿ, ಕಲೀರಿ, ಬೇಡದೆ ಇರೋದನ್ನ ಕಿತ್ತು ಹಾಕಿ ಲೈಫಿಂದ, ಓಕೆನಾ? ದಾರಿಗಳು ತುಂಬಾ ಇರ್ಬೋದು ದುಡ್ಡು ಮಾಡೋಕೆ, ಆದ್ರೆ ತಪ್ಪು ದಾರಿಯಲ್ಲಿ ಹೋಗಿ ಮಾಡಿದ್ದು ಎಷ್ಟು ದಿನ ಇರುತ್ತೆ? ನೀವು ಎಷ್ಟು ದಿನ ನೆಮ್ಮದಿಯಾಗಿ ಇರಬಹುದು? ಆಗುತ್ತಾ? ಒಳ್ಳೆ ದಾರಿಗಳು ಇದೆ, ಅರ್ಥ ಆಯ್ತಾ? ಯಾವುದೇ ತಪ್ಪು ದಾರಿಲಿ ಏನೇ ಮಾಡಲಿ ಅದಕ್ಕೊಂದಿನ ದೊಡ್ಡದಾಗಿ ಬೆಲೆ ತರಬೇಕಾಗುತ್ತೆ, ಹೌದು ತಾನೆ? ಸೊ ಅದನ್ನೆಲ್ಲ ಬಿಟ್ಟು ಪರಿಶ್ರಮದಿಂದ ಒಳ್ಳೆ ದಾರಿಲಿ ಹೋಗಿ ಎಲ್ಲ ವಿಷಯಗಳನ್ನ ಕಲ್ತ್ಕೊಂಡು ಮುಂದೆ ಹೋಗಿ. ಸೊ ನೀವು ಒಂದಿನ ಮಿಲಿಯನೇರ್ಸ್ ಆಗೇ ಆಗ್ತೀರಾ, ರಿಚ್ ಆಗೇ ಆಗ್ತೀರಾ. ಸೊ ಏನು ಇಲ್ಲದೆ ಹೇಗೆ ರಿಚ್ ಆಗ್ಬೋದು, ಹೇಗೆ ಹಣ ಗಳಿಸ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೇಕಾದವರಿಗೆ, ಓಕೆನಾ? ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ
ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ಥ್ಯಾಂಕ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.